ಯುರೋಪ್ ತಾನು ಮಾಡುವ ತಪ್ಪುಗಳನ್ನೆಲ್ಲ ಮರೆಮಾಚಿ ನಮ್ಮ ಭಾರತ ದೇಶದ ಮೇಲೆ ಮಾತ್ರ ಯಾವಾಗ್ಲೂ ಆರೋಪಗಳನ್ನ ಮಾಡ್ತಲೇ ಇರ್ತಾರೆ. ಆದ್ರೆ ಈಗ ನಮ್ಮವರು ಕೊಟ್ಟ ಮಾಸ್ಟರ್ ಸ್ಟ್ರೋಕ್ಗೆ ಅವ್ರಿಗೆ ತಲೆ ಸುತ್ತಿ ಮೈಂಡ್ ಬ್ಲಾಕ್ ಆಗೋಗಿದೆ. ನಿಜವಾದ ವಿಷಯ ತಿಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇತ್ತೀಚೆಗೆ ನಮ್ಮ ಭಾರತ ದೇಶದ ಮೇಲೆ ಅನಗತ್ಯವಾಗಿ ವಿಷ ಕಾಕುತ್ತಿದ್ದ ಯುರೋಪ್ ದೇಶಗಳಿಗೆ ನಮ್ಮವರು ಬಲವಾದ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ನಿಜವಾಗಿ ಏನಾಯ್ತು ಅಂದ್ರೆ ಯುರೋಪ್ಗೆ ಹೋಗ್ಬೇಕಿದ್ದ ಗ್ಯಾಸ್ ಮತ್ತು ಆಯಿಲ್ ಸಪ್ಲೈಗಳನ್ನ ನಮ್ಮ ಭಾರತ ದೇಶ ಬೇರೆ ದೇಶಗಳಿಗೆ ಡೈವರ್ಟ್ ಮಾಡ್ಬಿಟ್ಟಿದೆ. ಇನ್ನೊಂದ್ ಕಡೆ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಫುಡ್ ಮತ್ತು ಡ್ರಿಂಕ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಲು ಶುರು ಮಾಡಿದೆ. ಈ ಗ್ಲೋಬಲ್ ಸಿಚುವೇಶನ್ ಹೇಗಿದೆ ಅಂದ್ರೆ ನಮ್ಮ ಬಳಿ ಇರುವ ಸರಕುಗಳಿಗಾಗಿ ಬಹಳಷ್ಟು ದೇಶಗಳು ಡಬಲ್ ರೇಟ್ ಅನ್ನು ಕೊಡಲು ಸಹ ರೆಡಿ ಆಗಿವೆ. ಆದ್ರೂ ಕೂಡ ಕೆಲವು ಅಂತಾರಾಷ್ಟ್ರೀಯ ಕಾರಣಗಳಿಂದ ನಾವು ಎಕ್ಸ್ಪೋರ್ಟ್ ಮಾಡಲು ಸಾಧ್ಯವಾಗ್ತಿಲ್ಲ. ಆದ್ರೆ ನಾವು ಸರಕು ಸಪ್ಲೈ ಮಾಡೋದ್ರಲ್ಲಿ ಹಿಂದಕ್ಕೆ ಸೇರಿದ್ದೀವಿ ಎಂದು ಭಾವಿಸಿದ್ರೆ ಅದು ತುಂಬಾನೇ ದೊಡ್ಡ ತಪ್ಪು. ನಿಜವಾಗಿ ಏನಾಗ್ತಿದೆ ಅಂತ ತಿಳಿಬೇಕಾದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಈಗ ಆರ್ಡರ್ ಅಲ್ಲಿ ಬರ್ತಿರುವ ರೇಟ್ ಗಿಂತ ಡಬಲ್ ಸ್ಪೀಡ್ ನಲ್ಲಿ ಸರಕುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ನಮ್ಮ ಭಾರತ. ಅದಕ್ಕಾಗಿ ಯುರೋಪ್ಗೆ ಹೋಗ್ಬೇಕಿದ್ದ ಕ್ರೂಡ್ ಆಯಿಲ್, ರಿಫೈನ್ಡ್ ಪೆಟ್ರೋಲಿಯಂ ಸರಕನ್ನ ಮಧ್ಯಪ್ರಾಚ್ಯಕ್ಕೂ ಹಾಗೂ ಹೆಚ್ಚಿನ ರೇಟ್ಗೆ ಕೊಡ್ತಾ ಇರುವ ಜಪಾನ್ ಹಾಗೂ ಮುಂತಾದ ದೇಶಗಳಿಗೆ ಡೈವರ್ಟ್ ಮಾಡಿದೆ. ಯುರೋಪ್ ಅವರ ಪ್ರಾಬ್ಲಮ್ ಏನಂದ್ರೆ ಅವರು ರಷ್ಯಾದಿಂದ ಡೈರೆಕ್ಟ್ ಆಗಿ ಆಯಿಲ್ ಅನ್ನ ಖರೀದಿಸೋದಿಲ್ಲ, ಯಾಕಂದ್ರೆ ಅದು ಅವರ ರೂಲ್ಸ್ ಗೆ ವಿರುದ್ಧ. ಆದ್ರೆ ನಮ್ಮ ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿಸಿ ಅದನ್ನ ರಿಫೈನ್ ಮಾಡಿ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳಾಗಿ ಮಾರ್ಪಡಿಸಿ ಯುರೋಪ್ಗೆ ಮಾರಿದ್ರೆ ಮಾತ್ರ ಸೈಲೆಂಟ್ ಆಗಿ ಖರೀದಿಸ್ತಾರೆ. ಇದು ದೊಡ್ಡ ಹಿಪೋಕ್ರಸಿ ಅಲ್ವೇ? ಆದ್ರೆ ಇತ್ತೀಚೆಗೆ ಸಮುದ್ರ ಮಾರ್ಗಗಳಲ್ಲಿ ಮುಖ್ಯವಾಗಿ ರೆಡ್ ಸಿ ಏರಿಯಾದಲ್ಲಿ ನಡೀತಾ ಇರುವ ದಾಳಿಗಳಿಂದ ಸಪ್ಲೈ ಚೈನ್ಗೆ ದೊಡ್ಡ ಬ್ರೇಕ್ ಬಿದ್ದಿದೆ. ರೂಟ್ಗಳು ಹಾನಿಗೆ ಒಳಗಾಗಿರೋದ್ರಿಂದ ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳ ಎಕ್ಸ್ಪೋರ್ಟ್ ನಿಂತು ಹೋಗಿದೆ. ಸರಿಯಾಗಿ ಇದೇ ಟೈಮ್ ನಲ್ಲಿ ಜಪಾನ್ ನಲ್ಲಿ ನಮ್ಮ ಆಯಿಲ್ ಮತ್ತು ಗ್ಯಾಸ್ಗೆ ಫುಲ್ ಡಿಮ್ಯಾಂಡ್ ಅನ್ನೋದು ಹೆಚ್ಚಾಗಿದೆ. ಯಾಕಂದ್ರೆ ಜಪಾನ್ ಕೂಡ ನಮ್ಮಿಂದಲೇ ಇಂಪೋರ್ಟ್ ಮಾಡಿಕೊಳ್ತಾ ಇತ್ತು. ಪ್ಲಸ್ ನಮ್ಮ ಭಾರತಕ್ಕೆ ವರ್ಲ್ಡ್ ಕ್ಲಾಸ್ ರಿಫೈನರಿ ಕೆಪಾಸಿಟಿ ಇದೆ. ಸಾಮಾನ್ಯವಾಗಿ ನಮ್ಮ ಭಾರತ ಏವಿಯೇಷನ್ ಫ್ಯೂಲ್ ಅಂದರೆ ವಿಮಾನ ಇಂಧನದಿಂದ ಹಲವು ರೀತಿಯ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಆದ್ರೆ ಈ ಸಪ್ಲೈ ಚೈನ್ ಪ್ರಾಬ್ಲಮ್ ಬಂದಾಗ ನಾವು ಮೊದಲು ನಮ್ಮ ದೇಶದ ಅಗತ್ಯಗಳನ್ನ ತೀರಿಸಲು ಪ್ರಯಾರಿಟಿ ಕೊಟ್ಟಿದೀವಿ. ಆ ನಂತರವೇ ಯಾರು ಡಬಲ್ ಟ್ಯಾರಿಫ್ ಅನ್ನ ಕೊಡ್ತಾರೋ ಅವ್ರಿಗೆ ಮಾತ್ರ ಎಕ್ಸ್ಪೋರ್ಟ್ ಅನ್ನ ಶುರು ಮಾಡಿದೀವಿ. ಅದರಲ್ಲಿ ಜಪಾನ್ ಫಸ್ಟ್ ಪ್ಲೇಸ್ ಅಲ್ಲಿದೆ. ನಿಧಾನವಾಗಿ ಉಳಿದ ದೇಶಗಳು ನಮ್ಮ ಭಾರತವನ್ನ ರಿಕ್ವೆಸ್ಟ್ ಮಾಡಲು ಶುರು ಮಾಡಿವೆ. ನೋಡಿದ್ರ ನಮ್ಮ ಭಾರತ ಇಲ್ಲಿ ಎಷ್ಟು ಸೂಪರ್ ಡಿಪ್ಲೊಮ್ಯಾಟಿಕ್ ಗೇಮ್ ಅನ್ನ ಆಡಿದೆ ಎಂದು. ಇನ್ನು ಇಲ್ಲಿಂದ ಮಧ್ಯಪ್ರಾಚ್ಯ ಟಾಪಿಕ್ ಗೆ ಬರೋಣ. ಮಧ್ಯಪ್ರಾಚ್ಯ ಅಂದ ಕೂಡಲೇ ನಮಗೆ ತಕ್ಷಣ ನೆನಪಿಗೆ ಬರೋದು ಆಯಿಲ್ ಮತ್ತು ಗ್ಯಾಸ್. ಅವರ ಬಳಿ ಬೇಕಾದಷ್ಟು ಆಯಿಲ್ ಇದೆ. ಭೂಮಿ ಹಾಗಿದ್ರೆ ನೀರಿಗಿಂತ ಮೊದಲೇ ಆಯಿಲ್ ಅನ್ನೋದು ಅವ್ರಿಗೆ ಸಿಗುತ್ತೆ. ಆದ್ರೆ ಕೇವಲ ಆಯಿಲ್ ಮತ್ತು ಗ್ಯಾಸ್ ಅನ್ನ ಕುಡಿದು ನಾವು ಮನುಷ್ಯರು ಬದುಕೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಮನುಷ್ಯನಾದ್ಮೇಲೆ 3 ಹೊತ್ತು ಅನ್ನ ನೀರು ಬೇಕಾಗುತ್ತೆ. ಅದಕ್ಕಾಗಿ ಆ ದೇಶಗಳು ಫುಡ್ ಗಾಗಿ ಬೇರೆ ದೇಶಗಳ ಮೇಲೆ 100% ಡಿಪೆಂಡ್ ಆಗ್ಬೇಕು. ಅಲ್ಲಿ ಎಲ್ಲಾ ಕಡೆ ಮರಳು ಇರುವುದರಿಂದ ಅಗ್ರಿಕಲ್ಚರ್ ಮಾಡುವುದು ಆಲ್ಮೋಸ್ಟ್ ಇಂಪಾಸಿಬಲ್. ಕೇವಲ ಅಕ್ಕಿಯಿಂದ ತರಕಾರಿವರೆಗೆ ಎಲ್ಲವನ್ನು ನಮ್ಮ ಭಾರತದಂತಹ ಜಾಗಗಳಿಂದಲೇ ಇಂಪೋರ್ಟ್ ಮಾಡಿಕೊಳ್ಳಬೇಕು. ಹೀಗೆ ಒಟ್ಟು ಇಂಪೋರ್ಟ್ ಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಅವರ ಸುತ್ತಮುತ್ತ ಯಾವ್ದಾದ್ರು ಸೀಪೋರ್ಟ್ ಬಳಿ ಚಿಕ್ಕ ಮಿಲಿಟರಿ ಆಕ್ಷನ್ ಆದ್ರೂ ಕೂಡ ಅಲ್ಲಿ ಫುಡ್ ಶಾರ್ಟೇಜ್ ಅನ್ನೋದು ಬಂದೇ ಬಿಡುತ್ತೆ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಗಲಾಟೆಯಿಂದ ದುಬೈ, ಅಬುದಾಬಿ ಹಾಗೂ ಮುಂತಾದ ಗಲ್ಫ್ ಜಾಗಗಳಲ್ಲಿ ಇಂತಹ ಟೆನ್ಷನ್ ಶುರುವಾಗಿದೆ. ಯಾವ ಕ್ಷಣದಲ್ಲಿ ಯಾವ ಫ್ಲೈಟ್ ನಿಂತು ಹೋಗುತ್ತದೋ, ಯಾವ ಶಿಪ್ ಎಲ್ಲಿ ಬ್ಲಾಕ್ ಆಗುತ್ತದೋ ಯಾರಿಗೂ ತಿಳಿಯದು. ಅಂತಹ ಗೊಂದಲ ಸೃಷ್ಟಿಯಾಗಿದೆ. ಸರಿಯಾಗಿ ಈ ಟೆನ್ಷನ್ ಟೈಮ್ ನಲ್ಲೇ ಲೂಲು ಗ್ರೂಪ್ ಪ್ರಪಂಚವನ್ನ ತನ್ನ ಕಡೆಗೆ ತಿರುಗಿಸುವಂತೆ ಮೈಂಡ್ ಬ್ಲೋಯಿಂಗ್ ಆಗಿರುವ ಸ್ಟೆಪ್ ಅನ್ನ ತೆಗೆದುಕೊಂಡಿದೆ. ಇರಾನ್ ಇಸ್ರೇಲ್ ಗಲಾಟೆಯಿಂದ ಸಮುದ್ರ ಮತ್ತು ಏರ್ ರೂಟ್ ಗಳು ಮುಚ್ಚಿ ಹೋಗ್ತಿರುವಾಗ ಲೂಲು ಗ್ರೂಪ್ ನಮ್ಮ ಭಾರತದಿಂದ ಒಟ್ಟು 80,000 ಕಿಲೋಗಳಷ್ಟು ಫ್ರೆಶ್ ಫುಡ್ ಅನ್ನ ಸ್ಪೆಷಲ್ ಫ್ಲೈಟ್ ಗಳ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡಿದೆ. ಈ ಯುದ್ಧದ ನಡುವೆ ಈ ಫ್ರೆಶ್ ಫುಡ್ ಆಪರೇಷನ್ ಏನು, ಇದು ಹೇಗೆ ಸಾಧ್ಯವಾಯಿತು, ಏನೆಲ್ಲ ಕಳಿಸಿದ್ರು, ಈ ಹೊಸ ರಿಲೇಷನ್ ಇಂದ ಯುಎಇಯಲ್ಲಿರುವ ಜನರಿಗೆ ಏನು ಬೆನಿಫಿಟ್, ಇವೆಲ್ಲವೂ ಈಗ ಡೀಟೇಲ್ ಆಗಿ ನೋಡೋಣ. ಈ ಆಪರೇಷನ್ ಗಾಗಿ ಎತಿಹಾದ್ ಏರ್ವೇಸ್ ಕಾರ್ಗೋ ಫ್ಲೈಟ್ ಅನ್ನ ಬಳಸಿದ್ದಾರೆ. ನಮ್ಮ ಭಾರತದಿಂದ ಸುಮಾರು 12,000 ಪ್ಯಾಕೇಜ್ ಗಳ ಫ್ರೆಶ್ ಹಣ್ಣುಗಳು, ತರಕಾರಿಗಳು ಅಬುದಾಬಿಗೆ ಹೋಗಿವೆ. ಸಾಮಾನ್ಯವಾಗಿ ಸೀ ರೂಟ್ ನಲ್ಲಿ ಹೋದ್ರೆ ವಾರಗಳೇ ಬೇಕಾಗುತ್ತೆ. ಪ್ಲಸ್ ಈಗ ಯುದ್ಧದಿಂದ ಅಲ್ಲಿ ಬಹಳ ರಿಸ್ಕ್. ಆದ್ರೆ ಈ ಏರ್ ಲಿಫ್ಟ್ ನಿಂದ ಮುಂಬೈ, ಬೆಂಗಳೂರಿನಂತಹ ಮುಂತಾದ ನಮ್ಮ ಸಿಟಿಗಳ ಕೃಷಿ ಮಾರುಕಟ್ಟೆಗಳಿಂದ ತರಕಾರಿ ಹಣ್ಣುಗಳು ಕೇವಲ ಕೆಲವು ಗಂಟೆಗಳಲ್ಲೇ ಯುಎಇ ಸೂಪರ್ ಮಾರ್ಕೆಟ್ ಗಳಿಗೆ ತಲುಪಿವೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಏರ್ ಲಿಫ್ಟ್ ಮಾಡಬೇಕಾಯ್ತು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿರುವುದು. ಇರಾನ್ ಇಸ್ರೇಲ್ ಟೆನ್ಷನ್ ಇಂದ ಬಹಳಷ್ಟು ಪ್ಯಾಸೆಂಜರ್ ಫ್ಲೈಟ್ ಗಳು ಕ್ಯಾನ್ಸಲ್ ಆಗಿವೆ ಅಥವಾ ರೂಟ್ ಚೇಂಜ್ ಆಗಿವೆ. ಸಾಮಾನ್ಯವಾಗಿ ಹಣ್ಣು ತರಕಾರಿಗಳು ಫ್ಲೈಟ್ ಗಳ ಕಾರ್ಗೋ ಸೆಕ್ಷನ್ ಅಲ್ಲಿ ಹೋಗುತ್ತವೆ. ಆ ಫ್ಲೈಟ್ ಗಳು ಕ್ಯಾನ್ಸಲ್ ಆದ್ದರಿಂದ ದೊಡ್ಡ ಬ್ರೇಕ್ ಬಿದ್ದಿದೆ.
ಹಣ್ಣು ಮತ್ತು ತರಕಾರಿಗಳು ತ್ವರಿತವಾಗಿ ಹಾಳಾಗುವ ಐಟಮ್ಗಳು ಇವನ್ನ ಫ್ರೆಶಬಲ್ ಗೂಡ್ಸ್ ಅಂತಾರೆ. ಸಪ್ಲೈ ಚೈನ್ ಒಂದು ದಿನ ಲೇಟ್ ಆದ್ರೂ ಕೋಟಿಗಟ್ಟಲೆ ನಷ್ಟ ಬರುತ್ತೆ. ಈ ಕ್ರೈಸಿಸ್ ಟೈಮ್ ನಲ್ಲಿ ಯುಎಇಗೆ ನಮ್ಮ ಭಾರತ ಮೋಸ್ಟ್ ಟ್ರಸ್ಟೆಡ್ ಪಾರ್ಟ್ನರ್ ಆಗಿ ನಿಂತಿದೆ. ಇದು ಕೇವಲ ಶುರು ಮಾತ್ರ. ಮುಂದಿನ ದಿನಗಳಲ್ಲಿ ಆಸ್ಟ್ರೇಲಿಯಾ ಸೇರಿದಂತೆ ಇತರ ದೇಶಗಳಿಗೂ ಇದೇ ರೀತಿ ಏರ್ ಲಿಫ್ಟ್ ನ ಪ್ಲಾನ್ ಮಾಡ್ತಿದೆ ಎಂದು ಲೂಲು ಗ್ರೂಪ್ ಕ್ಲಾರಿಟಿ ಕೊಟ್ಟಿದೆ. ಯುದ್ಧ ಎಲ್ಲಿ ನಡೆದ್ರು ಯುಎಇ ಸೂಪರ್ ಮಾರ್ಕೆಟ್ ಗಳಲ್ಲಿ ಶಾರ್ಟೇಜ್ ಬರಬಾರ್ದು, ರೇಟ್ಗಳು ಸ್ಟೇಬಲ್ ಆಗಿರ್ಬೇಕು ಎಂಬುದೇ ಅವರ ಟಾರ್ಗೆಟ್. ಇದನ್ನ ಮೋರಲ್ ಆಂಗಲ್ ನಿಂದ ನೋಡಿದ್ರೆ ಎಲ್ಲವೂ ಚೆನ್ನಾಗಿ ಕಾಣುತ್ತೆ, ಆದ್ರೆ ಬಿಸ್ನೆಸ್ ಆಂಗಲ್ ಇಂದ ನೋಡಿದ್ರೆ ಇದೊಂದು ವಿನ್ ವಿನ್ ಬಿಸ್ನೆಸ್ ಸ್ಟ್ರಾಟಜಿ. ಯಾಕಂದ್ರೆ ಇಂತಹ ಕಷ್ಟದ ಸಮಯದಲ್ಲಿ ಹೈಪರ್ ಮಾರ್ಕೆಟ್ಗಳು, ದೊಡ್ಡ ದೊಡ್ಡ ಕಂಪನಿಗಳು ಸ್ಮಾರ್ಟ್ ಆಗಿ ಆಕ್ಟಿವ್ ಆಗುತ್ತೆ, ತಮ್ಮ ಸರಕುಗಳನ್ನು ಸುಲಭವಾಗಿ ಎಕ್ಸ್ಪೋರ್ಟ್ ಮಾಡ್ತವೆ. ಇದರಿಂದ ಬ್ರ್ಯಾಂಡ್ ಇಮೇಜ್ ಅನ್ನೋದು ಹೆಚ್ಚಾಗುತ್ತೆ, ಚೆನ್ನಾಗಿ ಪ್ರಾಫಿಟ್ ಮಾಡುವ ಅವಕಾಶವೂ ಸಿಗುತ್ತೆ. ನಿಜಾಯಿತಿಯಾಗಿ ಲಾಭ ಮಾಡುವುದರಲ್ಲಿ ತಪ್ಪಿಲ್ಲ, ಆದ್ರೆ ಫ್ಲೈಟ್ ಗಳ ಮುಖಾಂತರ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿದ್ರೆ ಆ ಐಟಮ್ಗಳು ಸ್ವಲ್ಪ ದುಬಾರಿ ಆಗ್ತವೆ ಅಲ್ವಾ? ಹೌದು, ಖಂಡಿತವಾಗಿ ದುಬಾರಿ ಆಗುತ್ತೆ. ಆದ್ರೆ ಇಂತಹ ಕಷ್ಟ ಸಮಯದಲ್ಲಿ ರೇಟ್ ಗಿಂತ ವಸ್ತು ಸಿಗೋದೆ ತುಂಬಾನೇ ದೊಡ್ಡ ವಿಷಯ ಎಂದು ಎಕ್ಸ್ಪರ್ಟ್ ಗಳು ಹೇಳ್ತಾರೆ. ಅದಕ್ಕಾಗಿ ಲೂಲು ಗ್ರೂಪ್ ಮುಂತಾದ ದೊಡ್ಡ ಕಂಪನಿಗಳು ಕಸ್ಟಮರ್ ಮೇಲೆ ಬರ್ಡನ್ ಬೀಳದಂತೆ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಬಳಸಿ ಕಾಸ್ಟ್ ಕಟಿಂಗ್ ಮಾಡ್ತವೆ. ಇದರಿಂದ ಗಲ್ಫ್ ದೇಶಗಳಿಗೂ ನಮ್ಮ ಭಾರತ ದೇಶಕ್ಕೂ ಇರುವ ಸಪ್ಲೈ ಚೈನ್ ನ ಫ್ಲೆಕ್ಸಿಬಿಲಿಟಿ ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಎಂದು ಅರ್ಥವಾಗುತ್ತೆ. ಇದನ್ನ ಹೀಗೆಯೇ ಮೇಂಟೈನ್ ಮಾಡಿದ್ರೆ ಭವಿಷ್ಯದಲ್ಲಿ ಯಾರು ಕೂಡ ಈ ರಿಲೇಷನ್ ಗೆ ಅಡ್ಡ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವ ನ್ಯೂಸ್ ಅನ್ನೋದು ಕೆನಡಾದಿಂದ ಬಂದಿದೆ. ಮೊನ್ನೆವರೆಗೂ ಸ್ವಲ್ಪ ಸರಿ ಇಲ್ಲದ ಭಾರತ ಕೆನಡಾ ರಿಲೇಷನ್ಸ್ ಅನ್ನೋದು ಈಗ ಮತ್ತೆ ಟ್ರ್ಯಾಕ್ ಗೆ ಬರ್ತಿದೆ. ಪಾಲಿಟಿಕ್ಸ್ ನಲ್ಲಿ ಶಾಶ್ವತ ಶತ್ರುಗಳು ಶಾಶ್ವತ ಮಿತ್ರರು ಎಂದು ಯಾರು ಇರೋದಿಲ್ಲ ಅಂತ ಹೇಳ್ತಾರಲ್ವಾ, ಇಲ್ಲಿ ಕೂಡ ಅದೇ ಆಗಿದೆ. ಕೆಲವು ದಿನಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಮಂತ್ರಿಯೊಂದಿಗೆ ಫೋನ್ ನಲ್ಲಿ ಮಾತನಾಡಿದ್ರು. ಈ ಚರ್ಚೆಯ ನಂತರ $2.6 ಬಿಲಿಯನ್ ಗಳಷ್ಟು ಅಂದ್ರೆ ಸುಮಾರು 21,500 ಕೋಟಿ ರೂಪಾಯಿಗಳ ಐತಿಹಾಸಿಕ ಯುರೇನಿಯಂ ಸಪ್ಲೈ ಚೈನ್ ಡೀಲ್ ಒಂದು ಹಂತಕ್ಕೆ ಬಂದಿದೆ. ಈ ಡೀಲ್ ಅನ್ನೋದು ಇನ್ನು ಲಾಸ್ಟ್ ಸ್ಟೇಜ್ ಗೆ ತಲುಪದೇ ಇದ್ರು ಕೆನಡಾ ಕಡೆಯಿಂದ ಬರ್ತಾ ಇರುವ ಮಾಹಿತಿ ಪ್ರಕಾರ ಈ ಡೀಲ್ ಹೆಚ್ಚು ಕಡಿಮೆ ಫಿಕ್ಸ್ ಆಗಿದೆ ಎಂದು ಸ್ಪಷ್ಟವಾಗಿ ತಿಳಿತಿದೆ. ಆದ್ರೆ ಇದು ಕೇವಲ ಯುರೇನಿಯಂ ಬಗ್ಗೆ ಮಾತ್ರವಲ್ಲ, ಭವಿಷ್ಯದಲ್ಲಿ ನಾವು ಬಳಸುವ ಎಲೆಕ್ಟ್ರಿಕ್ ಕಾರುಗಳು, ಮೊಬೈಲ್ ಚಿಪ್ಗಳ ತಯಾರಿಗೆ ಬೇಕಾದ ಕೀಲಕ ಮಿನರಲ್ ಗಳೆಲ್ಲವೂ ನಮ್ಮ ಭಾರತಕ್ಕೆ ಬರ್ತಾ ಇವೆ. ಈ ಡೀಲ್ ನೋಡಿ ಚೀನಾಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ ಆಗ್ತಿದೆ ಅಂದ್ರೆ ಈ ಪ್ರಪಂಚದ ಕ್ರಿಟಿಕಲ್ ಮಿನರಲ್ ಗಳ ಪೂರ್ತಿ ಸಪ್ಲೈ ಅನ್ನೋದು ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬೇಕು ಎನ್ನೋದೇ ಚೀನಾ ಬಹಳ ಕಾಲದಿಂದ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಈಗ ಕೆನಡಾ ನಮ್ಮ ಭಾರತವನ್ನ ನೈಸರ್ಗಿಕ ಪಾರ್ಟ್ನರ್ ಆಗಿ ಫಿಕ್ಸ್ ಮಾಡ್ಕೊಂಡಿದೆ. ಈ ಯುರೇನಿಯಂ ಡೀಲ್ ನಮ್ಮ ಸಿವಿಲ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಒಂದು ಲೈಫ್ ಲೈನ್ ಆಗಿದೆ. ಈ $2.6 ಬಿಲಿಯನ್ ಡೀಲ್ ನಿಂದ ನಮ್ಮ ಅಣು ವಿದ್ಯುತ್ ಸ್ಥಾವರಗಳಿಗೆ ಬಹಳ ವರ್ಷಗಳವರೆಗೆ ಇಂಧನ ಕೊರತೆ ಇರೋದಿಲ್ಲ. ಇದು ಲಾಂಗ್ ಟರ್ಮ್ ಅಗ್ರಿಮೆಂಟ್ ಆಗಿರೋದ್ರಿಂದ ಎಲ್ಲವೂ ಸೆಟ್ ಆದ್ರೆ ಇದನ್ನ ಇನ್ನಷ್ಟು ಮುಂದುವರಿಸುವ ಚಾನ್ಸ್ ಕೂಡ ಇದೆ. ಎರಡನೇ ಪಾಯಿಂಟ್ ಏನಂದ್ರೆ ಈ ಎರಡೂ ದೇಶಗಳು ಒಟ್ಟಾಗಿ ಈಗ ನಮ್ಮ ಭಾರತದಲ್ಲಿ SMR ಗಳು ಅಂದರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಗಳು ಹಾಗೂ ಅಡ್ವಾನ್ಸ್ಡ್ ರಿಯಾಕ್ಟರ್ ಗಳನ್ನ ಜಾಯಿಂಟ್ ಆಗಿ ಡೆವಲಪ್ ಮಾಡುತ್ತೆ. ಹಿಂದೆ ನಾವು ರಷ್ಯಾದೊಂದಿಗೆ ಮಾತ್ರ ಇಂತಹ ಮೆಗಾ ಪ್ರಾಜೆಕ್ಟ್ ಗಳನ್ನ ಮಾಡಿದ್ವಿ. ಅಂದರೆ ಭವಿಷ್ಯದಲ್ಲಿ ನಮ್ಮ ಬಳಿ ಇನ್ನಷ್ಟು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳು ಬರ್ತಾ ಇವೆ ಎಂದು ಅರ್ಥ. ಇದು ಇದರಿಂದ ಕಾರ್ಬನ್ ಎಮಿಷನ್ ಕಡಿಮೆ ಆಗೋದ್ರ ಜೊತೆಗೆ ಕರೆಂಟ್ ಅಗತ್ಯವಿರುವ ಎಲ್ಲಾ ಏರಿಯಾಗಳಿಗೆ 24 ಗಂಟೆಗಳ ಕಾಲ ಅನ್ಕಟ್ ಪವರ್ ಸಪ್ಲೈ ಕೊಡಬಹುದು. ಕರೆಂಟ್ ಅಗತ್ಯವಿರೋದು ಕೇವಲ ಹಳ್ಳಿಗಳಿಗೆ ಮಾತ್ರವಲ್ಲ, ನಮ್ಮ ಎಕನಾಮಿ, ಫ್ಯಾಕ್ಟರಿಗಳು, ಇಂಡಸ್ಟ್ರಿಗಳು ಸೂಪರ್ ಫಾಸ್ಟ್ ಆಗಿ ಡೆವಲಪ್ ಆಗಬೇಕಾದ್ರೆ ಕಡಿಮೆ ರೇಟ್ಗೆ ಆನ್ ಟೈಮ್ ನಲ್ಲಿ ಕರೆಂಟ್ ಸಿಗುವುದು ಬಹಳ ಮುಖ್ಯ. ಪವರ್ ಇರುವ ಇಂಡಸ್ಟ್ರಿಗಳಿಗೂ ಪವರ್ ಇಲ್ಲದ ಇಂಡಸ್ಟ್ರಿಗಳಿಗೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ಹಾಗೆ ಚೀಪ್ ಆಗಿ ಕರೆಂಟ್ ನಮ್ಮ ಇಂಡಸ್ಟ್ರಿಗಳಿಗೆ ಸಿಕ್ಕರೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಅನ್ನೋದು ತುಂಬಾ ಮಟ್ಟಿಗೆ ಕಡಿಮೆ ಆಗುತ್ತೆ. ಆಗ ನಮ್ಮ ಪ್ರಾಡಕ್ಟ್ ಗಳು ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಬಲವಾದ ಕಾಂಪಿಟೇಷನ್ ಕೊಟ್ಟು ಮಾರಾಟ ಮಾಡಬಹುದು. ಚೀನಾದಂತಹ ದೇಶಗಳಿಗೆ ಹೋಲಿಸಿದ್ರೆ ನಾವು ಇನ್ನಷ್ಟು ಕಡಿಮೆ ರೇಟ್ಗೆ ಪ್ರಾಡಕ್ಟ್ ಗಳನ್ನ ಕೊಟ್ರೆ ಪ್ರಪಂಚವೆಲ್ಲ ನಮ್ ಕಡೆಗೆ ನೋಡುತ್ತದೆ ಅಲ್ವೇ? ಅದಕ್ಕೆ ಇದೆಲ್ಲ ದೇಶ ತನ್ನ ಪವರ್ ಅನ್ನ ಹೇಗೆ ಬಳಸುತ್ತೆ, ಕರೆಂಟ್ ಜನರೇಷನ್ ಗೆ ಬರುವ ಖರ್ಚು ಎಷ್ಟು ಎಂಬುದರ ಮೇಲೆ ಅಡಿಪಾಯವಾಗಿ ಅದೇ ಅಂತಿಮವಾಗಿ ನಮ್ಮ ಪ್ರಾಡಕ್ಟ್ ಗಳ ಕಾಸ್ಟ್ ಅನ್ನ ಡಿಸೈಡ್ ಮಾಡುತ್ತೆ. ಅದರಿಂದಲೇ ನಾವು ಎಕ್ಸ್ಪೋರ್ಟ್ ಮಾಡುವ ಸರಕುಗಳ ರೇಟ್ ಅನ್ನೋದು ಫಿಕ್ಸ್ ಆಗುತ್ತೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನೋದು ಬರುತ್ತೆ. ಚೀನಾ ಇಷ್ಟು ವರ್ಷಗಳಿಂದ ಈ ಲಾಜಿಕ್ ನೊಂದಿಗೆ ಯಾರಿಗೂ ಸಾಧ್ಯವಿಲ್ಲದ ರೀತಿಯಲ್ಲಿ ವರ್ಸ್ಟ್ ಕ್ವಾಲಿಟಿ ಆದ್ರೂ ಚೀಪ್ ಆಗಿ ಪ್ರೊಡಕ್ಷನ್ ಮಾಡಿ ಪ್ರಪಂಚದಾದ್ಯಂತ ವಸ್ತುಗಳನ್ನ ಡಂಪ್ ಮಾಡ್ತಾ ಇತ್ತು. ಆದ್ರೆ ಈಗ ನಮ್ಮ ಭಾರತ ಆ ಮೋನೋಪಲಿಗೆ ಚೆಕ್ ಹಾಕಲಿದೆ. ನಮ್ಮ ಬಳಿ ಸ್ಕಿಲ್ಡ್ ಲೇಬರ್ ಗಳಿದ್ದಾರೆ. ಈಗ ಕೆನಡಾ ಡೀಲ್ ನೊಂದಿಗೆ ಚೀಪ್ ಪವರ್ ಕೂಡ ಬಂದ್ರೆ ಇನ್ನು ನಮ್ಮನ್ನ ತಡೆಯುವವರು
ಲೀಡರು ಯಾರು ಇಲ್ಲ. ನೋಡಿದ್ರ, ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಫುಡ್ ಕ್ರೈಸಿಸ್ ಅನ್ನ ಸಾಲ್ವ್ ಮಾಡುತ್ತಾ, ಇನ್ನೊಂದು ಕಡೆ ಯುರೋಪ್ ದೇಶಗಳ ಹಿಪೋಕ್ರಸಿಯನ್ನ ತೊಳೆದು ಹಾಕುತ್ತಾ, ಕೆನಡಾದೊಂದಿಗೆ ಫ್ಯೂಚರ್ ಪ್ಲಾನಿಂಗ್ ಮಾಡುತ್ತಾ ನಮ್ಮ ಭಾರತ ಗ್ಲೋಬಲ್ ಲೀಡರ್ ಆಗಿ ಹೇಗೆ ಎದ್ದು ನಿಂತಿದೆ ಎಂದು ನಮ್ಮ ಎಕ್ಸ್ಪೋರ್ಟ್ ಸ್ಟ್ರಾಟಜಿ ಹಾಗೂ ಕೆನಡಾದೊಂದಿಗೆ ಈ ನ್ಯೂಕ್ಲಿಯರ್ ಡೀಲ್ ಅನ್ನೋದು ನಮ್ಮ ದೇಶದ ಎಕನಾಮಿಕ್ ಗ್ರೋತ್ಗೆ ಎಷ್ಟು ಸಹಾಯ ಮಾಡುತ್ತದೆ ಎಂದು ಭಾವಿಸ್ತೀರಿ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ಹಾಗೆ ನಮ್ಮ ಭಾರತಕ್ಕೆ ಸಂಬಂಧಿಸಿದ ಇಂತಹ ಎಷ್ಟೋ ಇಂಟ್ರೆಸ್ಟಿಂಗ್ ಆದ ವಿಷಯಗಳನ್ನ ತಿಳಿದುಕೊಳ್ಳಲು ನೀವು ಬಯಸಿದ್ರೆ ತಕ್ಷಣವೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಗಾಗಿ ಇಂತಹ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನ ಮಾಡಲು ನಿಮ್ಮ ಸಪೋರ್ಟ್ ಬಹಳ ಅಗತ್ಯ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.